Hello friends, today video concept how to use credit notes, debit notes and purchase vouchers. Okay, so ಇಲ್ಲಿ purchase voucher, credit notes ಮತ್ತೆ ಡೆಬಿಟ್ ನೋಟ್ಸ್ ಅನ್ನು ಯಾವ ಟ್ರಾನ್ಸಾಕ್ಷನ್ಗೋಸ್ಕರ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಓಕೆ ಫ್ರೆಂಡ್ಸ್, ಮೊದಲಿಗೆ ಈಗ ಡೆಬಿಟ್ ನೋಟ್ಸ್ ಅಂದರೆ ಏನು ಅನ್ನೋದನ್ನೇ ಹೇಳ್ತೆ. ಸೊ ಇಲ್ಲಿ ಡೆಬಿಟ್ ನೋಟ್ಸ್ ಅಂತಂದರೆ ಇಟ್ ಇಸ್ ಯೂಸ್ಡ್ ಫಾರ್ ಸೇಲ್ಸ್ ರಿಟರ್ನ್ ಟ್ರಾನ್ಸಾಕ್ಷನ್. ಅಂದರೆ ಇಟ್ ಇಸ್ ಯೂಸ್ಡ್ ಟು ಎಂಟರ್ ಅ ಸೇಲ್ಸ್ ರಿಟರ್ನ್ ಟ್ರಾನ್ಸಾಕ್ಷನ್. ಅಂದರೆ ನಾವೀಗ ಬೇರೆಯವರಿಗನ್ನ ಸೇಲ್ ಮಾಡಿದಾಗ ಒಂದು ಗೂಡ್ಸನ್ನು ಸೇಲ್ ಮಾಡಿರ್ತೀವಿ. ಸೊ ಆ ಸೇಲ್ ಮಾಡಿದಾಗ ಅವ್ರು ತಗೊಂಡು ಹೋಗಿ ಮತ್ತೆ ನಮಗೆ ವಾಪಸ್ ತಂದು ಕೊಟ್ಟರೆ, ಸೊ ಇಲ್ಲ ನಾವು ಸೇಲ್ ಮಾಡಿದಾಗ ಅವ್ರಿಗೆ ಹೋಗೋಷ್ಟೊತ್ತಿಗೆ ಏನೋ ಡ್ಯಾಮೇಜ್ ಆಗಿದೆ, ಸೊ ಆಗ ಅದ್ರ ಏನಾಗುತ್ತೆ ನಮಗೆ ವಾಪಸ್ ತಂದು ಕೊಡ್ತಾರೆ. ಸೊ ನಾವು ಸೇಲ್ ಮಾಡಿದ್ದು ನಮಗೆ ವಾಪಸ್ ತಂದು ಕೊಟ್ಟರೆ, ಓಕೆ, ಅದಕ್ಕೆ ನಾವು ಯಾವ ವೋಚರ್ಸನ್ನು ಯೂಸ್ ಮಾಡ್ಕೋಬೇಕಾಗತ್ತೆ, ಕ್ರೆಡಿಟ್ ನೋಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಗೂಡ್ಸ್ ರಿಟರ್ನ್ ಗೂಡ್ಸ್ ಫ್ರಮ್ KM ಕಂಪನಿ, ಅಂದರೆ KM ಕಂಪನಿಯಿಂದ ನಮಗೇನಾಗಿದೆ ಒಂದು 5,000 ಗೂಡ್ಸ್ ವಾಪಸ್ ಬಂದಿದೆ. ಸೊ ಸಮ್ ರೀಸನ್ಸ್, ಏನೋ ಒಂದು ರೀಸನ್ನಿಗೆ ವಾಪಸ್ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ನಾವಿಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಸೇಲ್ಸ್ ವೋಚರಲ್ಲಿ KM ಕಂಪನಿ ಅವರಿಗೆ ನಾವೇನು ಮಾಡಿದ್ವಿ, ಒಂದು ಗೂಡ್ಸನ್ನು ಸೇಲ್ ಮಾಡಿದ್ವಿ. ಸೊ ಅವ್ರು ನಮಗೆ ಒಂದು ಸ್ವಲ್ಪ ವಾಪಸ್ ಕೊಟ್ಟಿವಿ. ಅಂದರೆ 50,000 ಗೂಡ್ಸ್ ಸೇಲ್ ಆಗಿದೆ. ಸೊ ಅದರಲ್ಲಿ 5,000 ಗೂಡ್ಸನ್ನು ನಮ್ಗೆ ವಾಪಸ್ ತಂದು ಕೊಟ್ಟರು. ಸೊ ಆಗ ನಾವೇನು ಮಾಡಬೇಕಾಗತ್ತೆ, ಕ್ರೆಡಿಟ್ ನೋಟ್ಸನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಕ್ರೆಡಿಟ್ ನೋಟ್ಸ್ ಯೂಸ್ ಮಾಡುವಾಗ ಡೆಬಿಟಿಗೆ ಏನಾಗುತ್ತೆ ಕೇಳಿದ್ರೆ ಸೇಲ್ಸ್ ರಿಟರ್ನ್ ಅಂತ ಬರೀಬೇಕಾಗತ್ತೆ. ಓಕೆ, ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್ ಟು ಯಾರಿಂದ ರಿಟರ್ನ್ ಬಂದಿದ್ದು, KM ಕಂಪನಿ ಅಂತ. ಓಕೆ, KM ಕಂಪನಿ ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ ಅಂಡರ್ ಸೇಲ್ಸ್ ರಿಟರ್ನ್ಸ್ ಇದೆಯಲ್ಲ, ಯಾವಾಗಲೂ ಸೇಲ್ಸ್ ಅಕೌಂಟ್ ಆಗೇ ಇರ್ತದೆ ಅದು. ಓಕೆ, ಸೊ ನೆಕ್ಸ್ಟು KM ಕಂಪನಿಗೆ ಆಲ್ರೆಡಿ ಇಲ್ಲೇನು ಸಂಡ್ರಿ ಡೇಟರ್ಸ್ ಕೊಟ್ಟಿದ್ವಲ್ಲ, ಇದೇ ಸಂಡ್ರಿ ಡೇಟರ್ಸನ್ನೇ ಇಲ್ಲೂ ಯೂಸ್ ಮಾಡ್ಕೋಬೋದು. ಓಕೆ, ಅಮೌಂಟ್ ಡೆಬಿಟ್ ಅಮೌಂಟ್ ಎಷ್ಟಾಗುತ್ತೆ ಇಲ್ಲಿಗ 5,000, ಕ್ರೆಡಿಟ್ ಅಮೌಂಟ್ 5,000. ಓಕೆ, ಸೊ ಇದೇ ಒಂದು ಟ್ರಾನ್ಸಾಕ್ಷನನ್ನು ನಾವೇನು ಮಾಡ್ತೀವಿ, ಕ್ರೆಡಿಟ್ ನೋಟ್ಸಿಗೆ ಎಂಟ್ರಿ ಮಾಡ್ತೀವಿ. ಓಕೆ, ಸೊ ಈಗ ವೋಚರ್ ಟ್ಯಾಲಿಯನ್ನು ತೊಗೊಳ್ಳುವ. ಸೊ ಇಲ್ಲಿ ಅಕೌಂಟಿಂಗ್ ವೋಚರ್, ಸೊ ಇಲ್ಲಿ ಕ್ರೆಡಿಟ್ ನೋಟ್ಸ್ ಅಂತ ಇರುತ್ತಲ್ಲ, ಸೊ ಇಲ್ಲಿ ಕ್ರೆಡಿಟ್ ನೋಟ್ಸ್ ಅಂತ ಇದೆ, ಕಾಣಿಸ್ತಾ ಇದೆಯಲ್ವಾ. ಸೊ ಇಲ್ಲಿ ಕ್ರೆಡಿಟ್ ನೋಟ್ಸ್ ಏನಾಗಿದೆ, ಹೈಡ್ ಆಗಿದೆ. ಸೊ ಅದನ್ನು ಶೋ ಮಾಡ್ಕೋಬೇಕಾಗುತ್ತೆ. ಶೋ ಮಾಡೋದಿದ್ರೆ F11 ಕೀಯನ್ನು ಪ್ರೆಸ್ ಮಾಡಬೇಕು. ಸೊ ಇಲ್ಲಿ ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟ್ಸ್ ಅಂತ ಇರುತ್ತಲ್ಲ, ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟ್ಸ್, ಸೊ ಅದನ್ನು ಎಸ್ ಮಾಡ್ಕೋಬೇಕು. ಅದಾದಮೇಲೆ ಕಂಟ್ರೋಲ್ A ಮಾಡಿ ಸೇವ್ ಆಗುತ್ತೆ. ಓಕೆ, ಸೊ ಈಗ ಹೈಲೈಟ್ ಆಯ್ತು ಕ್ರೆಡಿಟ್ ನೋಟ್ಸ್, ಡೆಬಿಟ್ ನೋಟ್ಸ್. ಓಕೆ, ಕ್ರೆಡಿಟ್ ನೋಟ್ಸ್ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒರಿಜಿನಲ್ ಇನ್ವಾಯ್ಸ್ ನಂಬರ್, ಸೊ ನಾವು ಸೇಲ್ ಮಾಡುವಾಗ ಕೊಟ್ಟಿರೋ ಇನ್ವಾಯ್ಸ್ ನಂಬರನ್ನು ತೊಗೋಬೇಕು. ಸೊ ಅದಾದಮೇಲೆ ರಿಟರ್ನ್ ಡೇಟನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು ಇಲ್ಲಿ ಏನು ಮಾಡಬೇಕು, ಯಾರು ತಂದು ಕೊಟ್ಟಿರೋದು ನಮಗೆ, KM ಕಂಪನಿ. ಓಕೆ, ಸೇವ್. ಸೊ ಆಮೇಲೆ ಇಲ್ಲಿ ಅಮೌಂಟ್ 5,000 ಆನ್ ಅಕೌಂಟ್. ನೆಕ್ಸ್ಟು ಡೆಬಿಟಿಗೆ ಏನು ಹಾಕಬೇಕು, Alt C ಮಾಡಬೇಕು, ಯಾಕಂದರೆ ಸೇಲ್ಸ್ ರಿಟರ್ನ್ ಎಂಟ್ರಿ ಇರೋದಿಲ್ಲ ಇಲ್ಲಿ. ಸೊ ಸೇಲ್ಸ್ ರಿಟರ್ನ್ ಅಂಡರ್ ಸೇಲ್ಸ್ ಅಕೌಂಟ್, ಆಮೇಲೆ ಸೇವ್. ಓಕೆ, ಸೊ ಇಲ್ಲಿ ಸೇಲ್ಸ್ ರಿಟರ್ನ್ ಇಲ್ಲ ಅಂಡರ್ ಸೇಲ್ಸ್ ಅಕೌಂಟ್. ಅದಾದಮೇಲೆ ಕಂಟ್ರೋಲ್ A ಸೇವ್. ಓಕೆ, ಆಮೇಲೆ ಎಂಟರ್ ಬೀಯಿಂಗ್ ರಿಟರ್ನ್ ದಿ ಗುಡ್ಸ್. ಓಕೆ, ಆಮೇಲೆ ಸೇವ್. ಕಂಟ್ರೋಲ್ A ಮಾಡಿ ಸೇವ್ ಮಾಡಿದರೆ ಆಯಿತು. ಓಕೆ, ಸೊ ಇದು ಕ್ರೆಡಿಟ್ ನೋಟ್ಸ್. ಓಕೆ, ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಪರ್ಚೇಸ್ ವೋಚರ್ ಅಂತ. ಓಕೆ, ಇಲ್ಲಿ ಪರ್ಚೇಸ್ ವೋಚರ್ ಅಂದರೆ ಇಟ್ಸ್ ಯೂಸ್ಡ್ ಫಾರ್ ಪರ್ಚೇಸಿಂಗ್ ಗೂಡ್ಸ್ ಆನ್ ಕ್ಯಾಶ್ ಆರ್ ಆನ್ ಕ್ರೆಡಿಟ್ ಬೇಸಿಸ್. ಓಕೆ, ನಾವು ಸೇಲ್ ಮಾಡೋದಕ್ಕೋಸ್ಕರ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ ರಾ ಮಟೀರಿಯಲ್ಸ್ಗಳನ್ನು. ಸೊ ಅದನ್ನು ಪರ್ಚೇಸ್ ಮಾಡಿದ್ರೆ ನಾವೇನು ಮಾಡಬೇಕು, ಪರ್ಚೇಸ್ ವೋಚರಿಗೆ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನಾವು ಎಂಟರ್ಡ್ ಓನ್ಲಿ ಗೂಡ್ಸ್, ಅಸೆಟ್ಸನ್ನು ಎಂಟ್ರಿ ಮಾಡೋದಿಲ್ಲ, ಓನ್ಲಿ ಗೂಡ್ಸನ್ನು ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಆನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮತ್ತು ಆನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಓಕೆ, ಪರ್ಚೇಸ್ ಗೂಡ್ಸ್ ₹20,000 ಆನ್ ಕ್ಯಾಶ್. ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ ಪರ್ಚೇಸ್ ಗೂಡ್ಸ್ ಅಂದರೆ ವಾಟ್ ಕಮ್ಸ್ ಇನ್ ಅಂತ ಹೇಳ್ತೀವಲ್ಲ, ಸೊ ಅದೇ ಥರ ಇಲ್ಲಿ ಪರ್ಚೇಸ್ ಗೂಡ್ಸ್ ಅಕೌಂಟ್ ಡೆಬಿಟ್ ಟು ಏನು ಬರುತ್ತೆ, ಕ್ಯಾಶ್ ಅಕೌಂಟ್
ಅಂಡರ್ ಏನಾಗುತ್ತೆ ಕೇಳಿದ್ರೆ ಇಲ್ಲಿ ಪರ್ಚೇಸ್ ಅಕೌಂಟೇ ಇರುತ್ತೆ, ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ಅಮೌಂಟ್ 20,000, ಇಲ್ಲಿ ಅಮೌಂಟ್ 20,000. ಸೊ ಇದನ್ನು ನಾವೀಗ ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋಣ. ಓಕೆ, ಸೊ ಟ್ಯಾಲಿಯಲ್ಲಿ ಪರ್ಚೇಸ್ ವೋಚರ್, ಸೊ ಇಲ್ಲಿ ಪರ್ಚೇಸ್ ಮತ್ತು ಸೇಲ್ಸ್ ವೋಚರ್ ತೊಗೊಂಡಾಗ ಏನು ಮಾಡಬೇಕು ಅಂತ ಹೇಳಿದ್ದೆ. ಸೊ ಇಲ್ಲಿ ಡೆಬಿಟ್ ಕ್ರೆಡಿಟ್ ಇರೋದಿಲ್ಲ ಅಲ್ಲ, ಸೊ ಇನ್ವಾಯ್ಸ್ ಮೋಡಲ್ ಇರುತ್ತೆ. ಸೊ ಅದನ್ನು ನಾವು ಆ್ಯಸ್ ವೋಚರ್ ಕ್ಲಿಕ್ ಮಾಡ್ಕೋಬೇಕು. ಸೊ ಈಗ ಕ್ರೆಡಿಟ್ ಡೆಬಿಟ್ ಎಲ್ಲ ಬರುತ್ತೆ. ಸೊ ನೆಕ್ಸ್ಟು ಸಪ್ಲೈಯರ್ಸ್ ಐ ಡಿ ನಂಬರನ್ನು ಹಾಕ್ಕೊಳ್ಬೋದು, ಡೇಟು. ಅದಾದಮೇಲೆ ಕ್ರೆಡಿಟಿಗೆ ಏನು ಹಾಕಬೇಕು, ಇಲ್ಲಿ ಯಾರಿಂದ ತೊಗೊಬಂದಿರೋದು, ಇಲ್ಲಿ ಕ್ರೆಡಿಟಿಗೆ ಏನಾಗುತ್ತೆ ಯಾರಿಂದ ತಂದಿದ್ದು ಅಂತಿಲ್ಲ, ಆನ್ ಕ್ಯಾಶ್ ಟ್ರಾನ್ಸಾಕ್ಷನ್. ಸೊ ಕ್ಯಾಶ್ ಕ್ರೆಡಿಟಿಗೆ ಏನು ಹಾಕಬೇಕು, ಇಲ್ಲಿ ಕ್ಯಾಶ್, ಇಲ್ಲಿ ಕ್ಯಾಶ್ ಅಮೌಂಟ್. ಸೊ ಎಷ್ಟು ಅಮೌಂಟ್ ತಗೊಂಡು ಕೊಟ್ಟಿರೋದು ಪರ್ಚೇಸಿಗೆ 20,000. ಸೊ ಇಲ್ಲಿ 20,000. ಡೆಬಿಟಿಗೆ ಆಲ್ಟ್ ಸಿ ಮಾಡಿ ನೀವು ಎಂಟ್ರಿ, ಇದು ಪರ್ಚೇಸ್ ಅಕೌಂಟ್. ಅಂಡರ್ ಯಾವುದೇ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರು ಅಂಡರ್ ಏನಿರುತ್ತೆ ಕೇಳಿದ್ರೆ ಪರ್ಚೇಸ್ ಅಕೌಂಟ್ ಅಂತಲೇ ಇರುತ್ತೆ. ಇಲ್ಲಿ ಪರ್ಚೇಸ್ ಅಕೌಂಟ್, ಇಲ್ಲಿ ಅಂಡರ್ ಪರ್ಚೇಸ್ ಅಕೌಂಟ್, ಇಲ್ಲಿ ಪರ್ಚೇಸ್ ಅಕೌಂಟ್ ಅಂತ ಚೂಸ್ ಮಾಡಿಕೊಂಡ್ರೆ ಆಯಿತು. ಓಕೆ, ನೆಕ್ಸ್ಟ್ ಸೇವ್, ಇಲ್ಲಿ ನರೇಷನ್ ಬೀಯಿಂಗ್ ಪರ್ಚೇಸ್ ಗೂಡ್ಸ್, ಸೇವ್. ಓಕೆ, ಯಾವ ಗೂಡ್ಸ್ ಅಂತ ಬರೀಬೋದು, ಪರ್ಚೇಸ್ ಗೂಡ್ಸ್ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು ಆನ್ ಕ್ಯಾಶ್ ಆಯಿತು, ಇನ್ನೊಂದು ಆನ್ ಕ್ರೆಡಿಟ್ ಅಂತ. ಓಕೆ, ಆನ್ ಕ್ರೆಡಿಟ್ ಅಂತಂದರೆ ನಾವು ಪರ್ಚೇಸ್ ಮಾಡಿ ಅವ್ರಿಗೆ ಕ್ಯಾಶ್ ಕೊಡದೇನೆ ಇರುವಂಥದ್ದು. ಓಕೆ, ಸೊ ಇಲ್ಲಿ ಪರ್ಚೇಸ್ ಗೂಡ್ಸ್ ಫ್ರಮ್ VN ಕಂಪನಿ ಆನ್ ಕ್ರೆಡಿಟ್ ಅಂತ ಇದೆ. ಓಕೆ, ಸೊ ಇಲ್ಲಿ ನಮಗೇನಾಗಿದೆ ಪರ್ಚೇಸ್ ಗೂಡ್ಸ್ ಅಕೌಂಟ್ ಡೆಬಿಟ್ ಹಾಗೇ ಇರುತ್ತೆ ಅಲ್ವಾ. ಸೊ ನಾವು ಗೂಡ್ಸನ್ನು ತೊಗೊಬಂದಿರೋದು ಹಾಗೇ ಇರುತ್ತೆ. ಸೊ ನೆಕ್ಸ್ಟು ಆನ್ ಕ್ಯಾಶ್ ಬದಲಾಗಿ ಏನು ಬರುತ್ತೆ, VM ಕಂಪನಿ ಅಂತ ಬರುತ್ತೆ, ಕಂಪನಿ ಅಕೌಂಟ್. ಅಂಡ್ ಪರ್ಚೇಸಿಗೆ ಪರ್ಚೇಸ್ ಅಕೌಂಟ್ ಅಂತಲೇ ಇರುತ್ತೆ, ಇಲ್ಲಿ ಸಂಡ್ರಿ ಕ್ರೆಡಿಟರ್ಸ್ ಅಂತ ಬರುತ್ತೆ. ಓಕೆ, ಸಂಡ್ರಿ ಕ್ರೆಡಿಟರ್ಸ್ ಅಂತ ತೊಗೋಬೇಕು. ಇಲ್ಲಿ 60,000 ಅಮೌಂಟ್ 60,000. ಓಕೆ, ಇದನ್ನು ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋಣಲ್ಲ. ಸೊ ಇಲ್ಲಿ ಎಂಟರ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಅಲ್ವಾ. ಸೊ ಇಲ್ಲಿ ಪರ್ಚೇಸ್ ಕ್ರೆಡಿಟಿಗೆ ಇಲ್ಲಿ ಆಲ್ಟ್ ಸಿ ಮಾಡಿ ಏನು ಬರೀಬೇಕಾಯಿತು, VM ಕಂಪನಿ ಅಕೌಂಟ್ ಅಂಡರ್ ಸಂಡ್ರಿ ಕ್ರೆಡಿಟರ್ಸ್. ಸೊ ಇಲ್ಲಿ ಅಂಡರ್ ಏನು ಮಾಡಬೇಕು, ಸಂಡ್ರಿ ಕ್ರೆಡಿಟರ್ಸ್ ಈ ಲಿಸ್ಟಲ್ಲಿ ತೊಗೋಬೇಕು. ಸೊ ಅದಾದಮೇಲೆ ಕಂಟ್ರೋಲ್ ಎ ನೆಕ್ಸ್ಟು 60,000, ಇಲ್ಲಿ 60,000 ಹಾಕಬೇಕು. ಓಕೆ, ಎಂಟರ್. ಡೆಬಿಟಿಗೆ ಇಲ್ಲಿ ಆಲ್ರೆಡಿ ಪರ್ಚೇಸ್ ಅಕೌಂಟ್ ಬರೆದಿದ್ದಿದೆ, ಸೊ ಇದನ್ನೇ ಎಂಟರ್ ಪ್ರೆಸ್ ಮಾಡಿದರೆ ಆಯಿತು. ಓಕೆ, ಸೊ ನೆಕ್ಸ್ಟು ಎಂಟರ್ ಗೂಡ್ಸ್ ಪರ್ಚೇಸ್ ಫ್ರಾಮ್ ಕಂಪನಿ, ಸೇವ್. ಓಕೆ, ಸೊ ಈಗೇನಾಯಿತು ಪರ್ಚೇಸ್ ವೋಚರ್. ಓಕೆ, ಪರ್ಚೇಸ್ ವೋಚರಲ್ಲಿ ಯಾವ್ಯಾವ್ದು ಬರುತ್ತೆ, ಆನ್ ಕ್ಯಾಶ್ ಪರ್ಚೇಸ್, ಮತ್ತೊಂದು ಆನ್ ಕ್ರೆಡಿಟ್, ಓನ್ಲಿ ಗೂಡ್ಸ್ ಟ್ರಾನ್ಸಾಕ್ಷನ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಡೆಬಿಟ್ ನೋಟ್. ಸೊ ಇಲ್ಲಿ ಡೆಬಿಟ್ ನೋಟ್ ಅಂತಂದರೆ ಪರ್ಚೇಸ್ ರಿಟರ್ನ್ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡುವಂಥದ್ದು. ನಾವು ರಾ ಮೆಟೀರಿಯಲನ್ನು ತಂದಿರ್ತೀವಿ, ಸೊ ಸೇಲ್ ಮಾಡುವಷ್ಟು ಮಾಡ್ಕೊಳ್ತೀವಿ, ಉಳಿದಿರೋದನ್ನು ರಿಟರ್ನ್ ಅವರಿಗೆ ಏನು ಮಾಡ್ತೀವಿ, ವಾಪಸ್ ಕಳಿಸ್ತೀವಿ ಇಲ್ವಾ, ರಿಟರ್ನ್ ಮಾಡ್ತೀವಿ. ಸೊ ಇಲ್ಲ ನಮ್ಗೆ ಅವರು ಗೂಡ್ಸನ್ನು ಕಳಿಸಿರ್ತಾರೆ, ನಾವು ರಿಸೀವ್ ಮಾಡ್ಕೊಳ್ತೀವಿ, ಅಲ್ಲೇನೋ ಒಂದು ಡ್ಯಾಮೇಜ್ ಇದೆ, ಇಲ್ಲ ಎಕ್ಸ್ಪೈರಿ ಆಗಿದೆ, ಸೊ ಅದನ್ನು ಏನು ಮಾಡ್ತೀವಿ, ರಿಟರ್ನ್ ಯಾರು ಕೊಟ್ಟಿದ್ದಾರೋ ಅವರಿಗೆ ರಿಟರ್ನ್ ಮಾಡ್ತೀವಿ. ಸೊ ಅದನ್ನು ನಾವೇನು ಮಾಡಬೇಕು, ಡೆಬಿಟ್ ನೋಟಿಗೆ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಒಂದೇ ಟ್ರಾನ್ಸಾಕ್ಷನ್ ಬರುತ್ತೆ, ಒಂದು ಗೂಡ್ಸನ್ನು ರಿಟರ್ನ್ ಮಾಡಿದಾಗ. ಓಕೆ, ಯಾವ ಗೂಡ್ಸ್ ಅಂತಲೂ ಆಗಿರ್ಬೋದು. ಓಕೆ, ಸೊ ಇಲ್ಲಿ ಡೆಬಿಟಿಗೆ ಏನಾಗುತ್ತೆ ಕೇಳಿದ್ರೆ, ಯಾರಿಗೆ ನಾವು ಗೂಡ್ಸನ್ನು ರಿಟರ್ನ್ ಮಾಡಿದ್ವಿ ಅವ್ರ ಹೆಸರನ್ನು ಡೆಬಿಟಿಗೆ ತೊಗೋಬೇಕಾಗುತ್ತೆ. ಕಂಪನಿ ಅಕೌಂಟ್ ಡೆಬಿಟ್ ಟು ಏನು ಬರುತ್ತೆ, ಪರ್ಚೇಸ್ ರಿಟರ್ನ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಅಂಡರ್ ಏನಿರುತ್ತೆ, ಸಂಡ್ರಿ ಕ್ರೆಡಿಟರೇ ಇರುತ್ತೆ ಅದು. ಓಕೆ, ಸೊ ಅಂಡರ್ VM ಕಂಪನಿ ಸಂಡ್ರಿ ಕ್ರೆಡಿಟರ್ ಇರುತ್ತೆ, ಪರ್ಚೇಸ್ ರಿಟರ್ನಿಗೆ ಏನಿರುತ್ತೆ, ಪರ್ಚೇಸ್ ಅಕೌಂಟೇ ಇರುತ್ತೆ. ಓಕೆ, ಅಮೌಂಟ್ 6,000
ಸೊ ಇಲ್ಲಿ ಅಮೌಂಟ್ 6000. ಓಕೆ, ಸೊ ಇದನ್ನು ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋದಿದ್ರೆ ಇಲ್ಲಿ ಡೆಬಿಟ್ ನೋಟ್. ನೆಕ್ಸ್ಟ್ ಎಂಟರ್. ಡೆಬಿಟಿಗೆ ಏನು ತೊಗೋಬೇಕಾಯ್ತು ಈಗ ವಿ ಎಮ್ ಕಂಪನಿ ಅಲ್ವಾ. ಸೊ ಇಲ್ಲಿ ವಿ ಎಮ್ ಕಂಪನಿ ಇಲ್ಲೇ ಇದೆ, ಇದು ಕ್ಲಿಕ್ ಮಾಡಿ ಎಂಟರ್ ಹೊಡ್ಕೊಳ್ರಿ. ಸೊ ನೆಕ್ಸ್ಟು ಎಂಟರ್. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ 6000. ನೆಕ್ಸ್ಟು ಏನು ಬರೀಬೇಕಾಯಿತು, ಪರ್ಚೇಸ್ ರಿಟರ್ನ್ ಇರೋದ್ರಿಂದ ಇದು ನ್ಯೂ ಎಂಟ್ರಿ, ಅದಕ್ಕೆ ಆಲ್ಟ್ ಸಿ ಮಾಡಿ ಪರ್ಚೇಸ್ ರಿಟರ್ನ್ ಅಕೌಂಟ್ ಅಂಡರ್ ಪರ್ಚೇಸ್. ಕಂಟ್ರೋಲ್ ಎ. ಓಕೆ, ಕಂಟ್ರೋಲ್ ಎ ಮಾಡಿ. ನೆಕ್ಸ್ಟ್ ಎಂಟರ್. ಬೀಯಿಂಗ್ ಪರ್ಚೇಸ್ ರಿಟರ್ನ್ ಅಥವಾ ಬೀಯಿಂಗ್ ಗೂಡ್ಸ್ ರಿಟರ್ನ್ ಟು ಯಾರಿಗೆ, ವಿ ಎಮ್ ಕಂಪನಿ ಅಂತಲೂ ಬರಿಬೋದು. ಓಕೆ, ಸೊ ಸ್ಟೂಡೆಂಟ್ಸ್ ಇಲ್ಲಿ ಟೋಟಲ್ 8 ವೋಚರ್ಸ್ ಅಂತ ನನಗೆ ಕಾಂಟ್ರಾ ರಿಸಿಪ್ಟ್, ಪೇಮೆಂಟ್, ಜರ್ನಲ್, ಸೇಲ್ಸ್, ಪರ್ಚೇಸ್ 6 ವೋಚರ್ಸ್. ಅದಾದಮೇಲೆ 2 ನೋಟ್ಸ್, ಡೆಬಿಟ್ ನೋಟ್ಸ್, ಕ್ರೆಡಿಟ್ ನೋಟ್ಸ್. ಹೇಗೆ ಯಾವ ರೀತಿ ಟ್ರಾನ್ಸಾಕ್ಷನನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಪ್ರತಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ. ಸೊ ಈಗ ನಾವು ಇದಷ್ಟು ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡಿದ್ವಲ್ಲ, ಸೊ ಇದನ್ನ ಏನು ಮಾಡಿದೆ, ಕೆಲವೊಂದು ಟ್ರಾನ್ಸಾಕ್ಷನ್ಗಳನ್ನು ಏನು ಮಾಡುತ್ತೆ ಬ್ಯಾಲೆನ್ಸ್ ಶೀಟಿಗೆ ಹಾಕುತ್ತೆ, ಕೆಲವೊಂದು ಟ್ರಾನ್ಸಾಕ್ಷನನ್ನು ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಹೋಗುತ್ತೆ ಅಂತ ನಾನು ಲಾಸ್ಟ್ ಕ್ಲಾಸಲ್ಲೆಲ್ಲ ಹೇಳಿದ್ದೆಲ್ಲ. ಸೊ ಯಾವ್ಯಾವ ಟ್ರಾನ್ಸಾಕ್ಷನ್ ಪಿ ಆ್ಯಂಡ್ ಎಲ್ ಅಕೌಂಟ್ ಮತ್ತು ಯಾವ್ಯಾವುದು ಬ್ಯಾಲೆನ್ಸ್ ಶೀಟಿಗೆ ಹೋಗಿ ಹೇಗೆ ಟ್ಯಾಲಿ ಆಗಿದೆ ಅನ್ನೋದನ್ನು ಈಗ ತೋರಿಸ್ತೀನಿ ನಿಮಗೆ. ಸೊ ಅಷ್ಟು ಟ್ರಾನ್ಸಾಕ್ಷನನ್ನು ಎಂಟ್ರಿ ಆದಮೇಲೆ ಲಾಸ್ಟಲ್ಲಿ ಎಸ್ಕೇಪ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ರಿಪೋರ್ಟ್ಸಲ್ಲಿ. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಓಪನ್ ಮಾಡಿರಿ. ಸೊ ಇಲ್ಲಿ ಕಂಟ್ರೋಲ್ F1 ಪ್ರೆಸ್ ಮಾಡಿ, ಆಲ್ಟ್ F1 ಪ್ರೆಸ್ ಮಾಡಿದರೆ ಡೀಟೇಲ್ಸನ್ನು ವ್ಯೂ ಮಾಡುತ್ತೆ ನೋಡಿ. ಸೊ ಇಲ್ಲಿ ಪರ್ಚೇಸ್ ಅಂತ ಇದೆ. ಸೊ 2 ಪರ್ಚೇಸ್ ಇದೆ ಅಲ್ವಾ, ಒಂದು 60,000 ಮತ್ತೊಂದು 20,000 ಗೂಡ್ಸ್ ಇದೆ. ಸೊ ಇಲ್ಲಿ ಎಂಟರ್ ಹೊಡ್ಕೊಂಡ್ರೆ ಇದೆ ಕಾಣಿಸುತ್ತಲ್ಲ, ಟೋಟಲ್ 80,000, ಅದರಲ್ಲಿ 6,000 ರಿಟರ್ನ್ ಆಗಿದೆ. ಟೋಟಲ್ 74,000 ಗೂಡ್ಸ್ ನಾವೇನು ಮಾಡಿದ್ವಿ, ಈಗ ತಂದಿದ್ವಿ ಬೇರೆ ಕಡೆಯಿಂದ. ಓಕೆ, ಸೇಲ್ಸಲ್ಲಿ ನೋಡಿ, ಈ ಸೇಲ್ಸ್ ಗೂಡ್ಸ್, ಟೋಟಲ್ ಗೂಡ್ಸ್ ನಾವು ಸೋಲ್ಡ್ ಮಾಡಿದ್ದೆಷ್ಟು, ಇಲ್ಲಿ ಒಂದು 75,000 ಇದೆ, ಒಂದು 50,000 ಇದೆ, ಅದಕ್ಕೂ ಮೊದಲು ಇನ್ನೊಂದು 15,600 ಒಂದು ಗೂಡ್ಸ್ ಇದೆ ಇಲ್ಲಿ ಅಲ್ವಾ. ಸೊ ಇದಿಷ್ಟು ಸೇಲ್ ಮಾಡಿರೋದು, ಅದರಲ್ಲಿ ಏನಾಗಿದೆ 5,000 ರಿಟರ್ನ್ ಆಗಿದೆ. ಟೋಟಲ್ 1,60,600 ಇದೆ, ಅದರಲ್ಲಿ 5,000 ಲೆಸ್ ಆಯಿತು. ಓಕೆ, ಸೊ ನೆಕ್ಸ್ಟು ಇಲ್ಲಿ ಡೆಪ್ರಿಷಿಯೇಷನ್ ಅಕೌಂಟ್, ಟೆಲಿಫೋನ್ ಅಕೌಂಟ್ ಅಂತ ಇದೆ ಅಲ್ವಾ. ಸೊ ನಾವು ಅಸೆಟ್ಸ್ ಮೇಲೆ, ಕಂಪ್ಯೂಟರ್ ಮೇಲೆ ಡೆಪ್ರಿಷಿಯೇಷನ್ ತೆಗೆದಿದ್ವಿ, ಪಿ ಆ್ಯಂಡ್ ಎಲ್ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬಂದಿದೆ. ಟೆಲಿಫೋನ್ ಬಿಲ್ ಪೇ ಮಾಡಿದ್ವಿ, ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬಂದಿದೆ. ಇಲ್ಲಿ ಅಪ್ರಿಷಿಯೇಷನ್ ಅಂತ ಇದೆ ನೋಡಿ ಅಲ್ವಾ. ಸೊ ಇಲ್ಲಿ ಅಪ್ರಿಷಿಯೇಷನ್ ಏನಾಗಿದೆ, ನಾವು ಕಂಪ್ಯೂಟರ್ಗೆ ಅಪ್ರಿಷಿಯೇಷನ್ ಆ್ಯಡ್ ಮಾಡಿದ್ವಿ, ಸೊ ಅದು ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಬಂತು. ಇಂಟ್ರೆಸ್ಟ್ ತೊಗೊಂಡಿದ್ವಿ, ರಿಸೀವ್ ಆಗಿ ಅಂತ ಇದೆ ಅಲ್ವಾ. ಸೊ FD ಮಾಡಿದ್ದಕ್ಕೆ ನಾವು ಕ್ಯಾಶ್ ಡೆಪಾಸಿಟ್ ಮಾಡಿದ್ವಿ, ಒಂದು 8,000 ಸ್ಟೇಟ್ ಬ್ಯಾಂಕ್ ಅವರು ಇಂಟ್ರೆಸ್ಟ್ ಕೊಟ್ಟಿದ್ರು. ಸೊ ಅದೇನಾಗಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಆಗಿದೆ. ಟೋಟಲ್ ಕಂಪನಿಗೆ ಏನಾಯಿತು, ಆಫ್ಟರ್ ಎಂಡ್ ಆಫ್ ಪೀರಿಯಡ್ ಕಂಪನಿಗೆ ಏನಾಯಿತು, ನೆಟ್ ಪ್ರಾಫಿಟ್ ಆಯಿತು. ಕಾಣಿಸ್ತಾ ಇದೆಯಲ್ವಾ. ಸೊ ಇಲ್ಲಿ ಎಕ್ಸ್ಪೆನ್ಸ್ ಮತ್ತು ಇನ್ಕಮನ್ನು ಲೆಸ್ ಮಾಡಿದಾಗ ಇಲ್ಲಿ ಗ್ರಾಸ್ ಪ್ರಾಫಿಟ್, ಇಲ್ಲಿ ನಾವು ತೊಗೊಳ್ಳುವಾಗ ಯಾವ ರೀತಿ ಬರುತ್ತೆ ಕೇಳಿದ್ರೆ, ನಮಗಿಲ್ಲಿ ಟೋಟಲ್ ಪರ್ಚೇಸ್ ಇದೆಯಲ್ಲ ಮತ್ತು ಲೆಸ್ ಸೇಲ್ಸ್. ಓಕೆ, ಇಲ್ಲಿ ಏನಾಗುತ್ತೆ ಕೇಳಿದ್ರೆ ಸೇಲ್ಸ್ ಇನ್ಕಮ್ ಸೈಡ್. ಸೊ ಇದು ಇನ್ಕಮ್ ಸೈಡ್, ಯಾವುದು ಪರ್ಟಿಕ್ಯುಲರ್ ಸೇಲ್ಸ್ ಈ ಕಡೆ ಇದೆಯಲ್ಲ, ಸೊ ಇದು ಇನ್ಕಮ್ ಸೈಡ್, ಇದು ಎಕ್ಸ್ಪೆನ್ಸ್ ಸೈಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಸೊ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಆಗುತ್ತೆ. ಓಕೆ, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್. ಸೊ ಇಲ್ಲಿ ಇನ್ಕಮ್ ಏನಾಗಿದೆ ಜಾಸ್ತಿ ಇದೆ, ಎಕ್ಸ್ಪೆನ್ಸ್ ಏನಾಗಿದೆ 74,000, ಇನ್ಕಮ್ 1,35,600. ಸೊ ಲೆಸ್ ಮಾಡಿದಾಗ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಫಸ್ಟ್ ಗ್ರಾಸ್ ಟೋಟಲ್ ಮಾಡ್ಕೊಳ್ಳುವಾಗ, ಗ್ರಾಸ್ ತೊಗೊಳ್ಳುವಾಗ ಲೆಸ್ ಮಾಡಿದಾಗ 61,600 ಡಿಫ್ರೆನ್ಸ್ ಆಗುತ್ತೆ. ಸೊ ಅದು ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ತೀವಿ. ಓಕೆ, ಸೊ ಅದಾದಮೇಲೆ ಇಂಡೈರೆಕ್ಟ್ ಎಕ್ಸ್ಪೆನ್ಸನ್ನು ತೊಗೊಂಡು ನೆಟ್ ಪ್ರಾಫಿಟನ್ನು ಮಾಡ್ತಾರೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ತೊಗೊಳ್ಳುವಾಗ ಇಂಡೈರೆಕ್ಟ್ ಇನ್ಕಮನ್ನು ತೊಗೊಳ್ತಾರೆ ಇನ್ಕಮ್ ಸೈಡಿಗೆ. ಓಕೆ, ಸೊ ಗ್ರಾಸ್ ಪ್ರಾಫಿಟ್ 61,600 ಇದೆ ಮತ್ತು 16,900 ಇನ್ಕಮ್ ಇದೆ ಇಲ್ಲಿ ಅಲ್ವಾ. ಸೊ ಇನ್ಕಮ್ ಇದೆ, ಟೋಟಲ್ 78,500 ಏನಾಗಿದೆ ಇನ್ಕಮ್ ಸೈಡ್ಸ್ ಇದೆ. ಸೊ ಲೆಸ್ ಇಂಡೈರೆಕ್ಟಾಗಿ ಎಕ್ಸ್ಪೆನ್ಸ್ ಆಗಿರುವಂಥದ್ದು ಲೆಸ್ ಮಾಡಿ ಟೋಟಲ್ ಕಂಪನಿಗೆ 75,332 ನೆಟ್ ಪ್ರಾಫಿಟ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಸೊ ನಾವು ಎಂಟ್ರಿ ಮಾಡಿರುವಂಥ ಟ್ರಾನ್ಸಾಕ್ಷನಲ್ಲಿ. ಓಕೆ, ಸೊ ಬ್ಯಾಲೆನ್ಸ್ ಶೀಟಿಗೆ ಬಂದಾಗ, ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಲ್ಟ್ F1 ಪ್ರೆಸ್ ಮಾಡಿದ್ರೆ ರಿವ್ಯೂ ಆಗುತ್ತೆ. ಓಕೆ, 3,50,000 ಏನಾಗಿದೆ ಕ್ಯಾಪಿಟಲ್ಸ್ ಇದೆ. ಟೋಟಲ್ ಕಂಪನಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ 3,50,000 ಕ್ಯಾಪಿಟಲ್ಸ್ ಇರೋದು. ಸೊ ಅದರಲ್ಲಿ 8,000 ಪರ್ಸ್ನಲ್ ಪರ್ಪೋಸಿಗೋಸ್ಕರ
ವಿಡ್ರಾ ಮಾಡಿದ್ದಾರೆ, ಡೊಮೆಸ್ಟಿಕ್ ಪರ್ಪಸ್ ಏನೋ ಒಂದು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ವಿಡ್ರಾ ಮಾಡಿದ್ದಾರೆ, ಅದಕ್ಕೆ 3,42,000 ಆಯಿತು. ಓಕೆ, ಸೊ ಅದಾದಮೇಲೆ ಸ್ಟೇಟ್ ಬ್ಯಾಂಕ್ ಲೋನ್ ಇದೆ ನೋಡಿ, 25,000 ಉಳ್ಕೊಂಡಿದೆ ಇಯರ್ ಎಂಡಿಗೆ. ಓಕೆ, ಸೊ ಇಯರ್ ಎಂಡಿಗೆ ಎಷ್ಟು ನಮ್ಮ ಹತ್ರ ಲೋನ್ ಇರೋದು ಎಷ್ಟಾಗಿತ್ತು, 50,000 ಲೋನ್ ಇತ್ತು. ಸೊ ಇಲ್ಲಿ 25,000 ಪೇ ಮಾಡಿದ್ವಿ, ರಿಫಂಡ್ ಆಗಿದೆ. ಸೊ ಅದಕ್ಕೆ 25,000 ಇಯರ್ ಎಂಡಿಗೆ ಬ್ಯಾಲೆನ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟು ಸೆಂಡ್ರಿ ಕ್ರೆಡಿಟರ್ಸ್. ಸೊ ಇಲ್ಲಿ 1,60,000 65,000 ಇತ್ತಲ್ಲ. ಸೊ ಇಲ್ಲಿ AB ಡಿಸ್ಟ್ರಿಬ್ಯೂಟರ್ಸ್ ಅಂತ ಒಂದಿದೆ, ಒಂದು VM ಕಂಪನಿ, ಅದಾದಮೇಲೆ XYZ ಕಂಪನಿ ಅಂತ ಇದೆಯಲ್ಲ, ಸೆಂಡ್ರಿ ಡೆಟರ್ಸ್ ಎಲ್ಲ ಯೂಸ್ ಮಾಡಿರೋದು. ಸೊ ಇಲ್ಲಿ VM ಕಂಪನಿಗೆ ಏನಾಗಿದೆ 60 ಇತ್ತು, 6,000 ರಿಟರ್ನ್ ಆಯಿತು, 1,54,000. ಸೊ ಇಲ್ಲಿ ಏನಾಗಿದೆ ಅಸೆಟ್ಸ್ AB ಡಿಸ್ಟ್ರಿಬ್ಯೂಟರ್ಸ್ ಅನ್ನೋ ಒಂದು ಕಂಪ್ಯೂಟರ್ ಪರ್ಚೇಸ್ ಯಾವುದೋ ಒಂದಿದೆಯಲ್ಲ, ಸೊ ಅದು ಅದಾದ್ಮೇಲೆ XYZ ಕಂಪನಿದು ಒಂದಿದೆ. ಓಕೆ, ನೆಕ್ಸ್ಟು ಈ ಕಡೆ ನೋಡಿರಿ, ಕಂಪ್ಯೂಟರ್ ಅನ್ನೋದು ಅಸೆಟ್ಸ್ ಹಾಗೆ ಇದೆ. ಸೊ ಇಲ್ಲಿ ಡೆಪ್ರಿಷಿಯೇಷನ್ ಕಂಪ್ಯೂಟರ್ದು ಆ್ಯಕ್ಚುಯಲ್ ವ್ಯಾಲ್ಯೂ 35,600 ಇರೋದು ನಾವು ಎಂಟ್ರಿ ಮಾಡುವಾಗ. ಸೊ ಅದರಲ್ಲಿ ಏನಾಯಿತು 20,500 ಕ್ಯಾಶ್ ಇದೆ ಅಲ್ವಾ. ಸೊ ಸೇಲ್ ಆಗಿರೋದೇನೋ ಒಂದಿದೆ ಇನ್ನು ಅಲ್ಲ, ಕಂಪ್ಯೂಟರ್ ಸೇಲ್ ಆಗಿದೆ 25,500. ಅದಾದಮೇಲೆ ಏನಾಯಿತು ಕೇಳಿದ್ರೆ ಜರ್ನಲ್ ಡೆಪ್ರಿಷಿಯೇಷನ್ ತೆಗೆದ್ವಿ. ಸೊ ಅದು ತೆಗೆದಾದ್ಮೇಲೆ ಟೋಟಲ್ 21,568 ಕಂಪ್ಯೂಟ್ರಿಂದ ಎಕ್ಸ್ಪೆನ್ಸ್ ಆಗಿರೋದು. ಓಕೆ, ಸೊ ಲಾಸ್ಟಲ್ಲಿ ಉಳಿದಿರೋದು 22,932 ಕೊಡುತ್ತೆ. ಓಕೆ, ಇದು ವೆಹಿಕಲ್ ಪರ್ಚೇಸ್ 1,10,000. ಓಕೆ, 35,000 ಸೆಂಡ್ರಿ ಡೆಟರ್ಸ್. ಓಕೆ, ಸೊ ಇಲ್ಲಿ 35,000 AB ಸೊಲ್ಯೂಷನ್ ಅಂತ ಒಂದಿದೆ, ಮತ್ತೊಂದು ಇನ್ನೊಂದು KM ಕಂಪನಿ ಅಂತ ಇದೆ. ಓಕೆ, ಸೊ ಇಲ್ಲಿ KM ಕಂಪನಿಗೆ ಏನಾಗಿದೆ ಕೇಳಿದ್ರೆ 50,000 ಇತ್ತು, 5,000 ರಿಟರ್ನ್ ಆಗಿದೆ. ಓಕೆ, ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್. ಸೊ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ನೋಡಿ, ಕಂಪ್ನಿಯಲ್ಲಿರೋದು 3,50,000 ಕ್ಯಾಶ್ ಇತ್ತು ಆ್ಯಕ್ಚುಲಿ. ಸೊ ಅದಾದಮೇಲೆ ಟ್ರಾನ್ಸಾಕ್ಷನ್ ಆದಮೇಲೆ ಕಂಪನಿಗೆ ಏನಾಯಿತು 4,500,000 ಕ್ಯಾಶ್ ಉಳ್ಕೊಳ್ಳುತ್ತೆ. ಇಯರ್ ಎಂಡಿಗೆ ಕಂಪನಿಯಲ್ಲಿ ಕ್ಯಾಶ್ ಇನ್ ಹ್ಯಾಂಡ್. ಸೊ ಇಲ್ಲಿ ಕ್ಯಾಶ್ ಡೆಬಿಟ್ ಎಕ್ಸ್ಪೆನ್ಸ್, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ತೋರಿಸುತ್ತೆ. ಇಲ್ಲಿ ಏನೇನು ಎಕ್ಸ್ಪೆನ್ಸ್ ಆಗಿದೆ ಕ್ರೆಡಿಟ್ ಸೈಡ್ ಇದೆ, ಏನೇನು ಇನ್ಕಮ್ ಇದೆ ಅದೆಲ್ಲ ಡೆಬಿಟ್ ಸೈಡ್ ಬರುತ್ತೆ. ಓಕೆ, ಸೊ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡನ್ನು ಲೆಸ್ ಮಾಡಿ, ಅಂದರೆ ಡೆಬಿಟ್ ಮೈನಸ್ ಕ್ರೆಡಿಟ್ ಮಾಡಿದಾಗ ಸೊ ಕಂಪನಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಅಂದರೆ ಇಲ್ಲಿ ಆ್ಯಕ್ಚುಲಿ ಈಗ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಈಕ್ವಲ್ ಟು ಕ್ಯಾಪಿಟಲ್ ಅಂತ ಇರ್ತೀವಲ್ಲ, ಸೊ ಅದೇ ಥರನೇ ಹೇಳಿ. ಓಕೆ, ಸೊ ಇದು ಬ್ಯಾಲೆನ್ಸ್ ಶೀಟನ್ನು ಏನು ಮಾಡುತ್ತೆ, ನಾವು ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡಿದ್ರೆ ಸೊ ಆಟೋಮೆಟಿಕ್ಲಿ ಅದೇನಾಗುತ್ತೆ ಬ್ಯಾಲೆನ್ಸ್ ಶೀಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡುವಾಗ ವೋಚರನ್ನು ಪರ್ಫೆಕ್ಟಾಗಿ ಗೊತ್ತಿರಬೇಕು ಮತ್ತು ಅಂಡರ್ ಅಕೌಂಟ್ಸನ್ನು ಪರ್ಫೆಕ್ಟ್ ಇರಬೇಕು. ಓಕೆ, ಸೊ ನನ್ನ ವಿಡಿಯೋವನ್ನು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಪೂರ್ತಿಯಾಗಿ ವಾಚ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬೈ ಬೈ, ನೆಕ್ಸ್ಟ್ ವಿಡಿಯೋಸ್.